ಆಲ್ಮೋಸ್ಟ್ ನೋಡ್ತಾ ಇರ್ಬೋದು. ಮೇಲ್ಗಡೆ ಇದೀವಿ, ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರ್ತಾ ಇದೀವಿ. ಚೆನ್ನಾಗಿದೆ, ವ್ಯೂ ಮಾತ್ರ ಸಖತ್ತಾಗಿದೆ ಇಲ್ಲಿನ ನೋಡೋದಕ್ಕೆ. ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ಹೇಗಿದ್ರೆ ಎಲ್ರು? ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಡೇ ಆಫ್ ನಮ್ಮ ಸ್ನೋಡೋನಿಯಾ ಟ್ರಿಪ್ದು. ಎಲ್ಲ ಫ್ರೆಶ್ ಅಪ್ ಆಗಿದ್ವಿ. ಎಲ್ಲರೂ ಬ್ರೇಕ್ಫಾಸ್ಟ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಕೆಳಗಡೆ ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದಾರೆ. ಈಗ ನಾನು ಸನ್ನಿಧಿ ಹೋಗ್ತಾ ಇದ್ದೀವಿ ಕೆಳಗಡೆ. ನಾರ್ಮಲ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಇರುತ್ತೆ, ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಕೆಳಗಡೆ ಹೋಗಿ ಯಾವ ಥರ ಎಲ್ಲ ಬ್ರೇಕ್ಫಾಸ್ಟ್ ಇರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಹಾಗೆ ಇವತ್ತು ನೆಕ್ಸ್ಟ್ ನಾವು ಪಿಯರ್ಗೆ ಹೋಗ್ತಾ ಇದ್ದೀವಿ. ಪಿಯರ್ ಜೊತೆಗೆ ಟ್ರ್ಯಾಮ್ ಇದೆ. ಸೊ ಟ್ರ್ಯಾಮಲ್ಲಿ ಹೋಗ್ತೀವಿ ನಾವು. ಇಡೀ ಒಂದು ಸಿಟಿ ಎಲ್ಲನೂ ರೌಂಡ್ ಹಾಕೊಂಡ್ಬರುತ್ತೆ. ಹಾಯ್ ಸನ್ನಿಧಿ, ಕಮ್ ದಿಸ್ ಸೈಡ್. ಹೆಂಗೆ ಅನ್ನಿಸ್ತಿದೆ ಟ್ರಿಪ್ ಇದು ನಿಮಗೆ? ಚೆನ್ನಾಗಿದೆಯಾ? ಆರ್ ಯು ಎಂಜಾಯಿಂಗ್? ಓಕೆ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೆಡಿನಾ ಇವಾಗ? ನಡಿ ಹೋಗೋಣ. ಸೊ ಇಲ್ಲಿಂದ ಹೋಟೆಲ್ ರೂಮಿಂದ ಕೆಳಗಿಳಿತಾ ಹೋದರೆ ವ್ಯೂ ನೋಡಿ ತೋರಿಸ್ತೀನಿ. ತುಂಬ ಸಖತ್ತಾಗಿದೆ, ತೋರಿಸ್ತೀನಿ ಈಗ ನೋಡಿ. ಕೆಳಗೆ ಇಳ್ಕೊಂಡು ಬಂದ ತಕ್ಷಣ ಸೊ ಇಲ್ಲೇ ನಮಗೆ ಸೆಕೆಂಡ್ ಫ್ಲೋರ್ ಕೊಟ್ಟಿರಲ್ವ, ಇಳಿದ ತಕ್ಷಣವೇ ಈ ಥರ ಇದೆ. ಸೊ ಬೀಚ್ ಸೈಡ್ ಸಖತ್ ಕಾಣಿಸ್ತೈತೆ ಇದು. ಈ ಕಡೆಯಿಂದನೂ ಕಾಣಿಸುತ್ತೆ, ಈ ಕಡೆಯಿಂದನೂ ಕಾಣಿಸುತ್ತೆ. ಆ್ಯಂಡ್ ಒಂದು ವಾಕ್ವೇ ಇದೆ, ನಾವು ವಾಕ್ವೇ ತೋರಿಸ್ತೀವಿ ನಿಮಗೆ, ಅಲ್ಲಿ ಹೋಗೋಣ. ಸೊ ತುಂಬ ಚೆನ್ನಾಗಿದೆ ವಾಕ್ವೇ, ಮಧ್ಯದಲ್ಲಿ ನೀರಿನ ಮಧ್ಯದಲ್ಲಿ ಕರ್ಕೊಂಡು ಹೋಗುತ್ತೆ ಅದು. ಸೊ ಬನ್ನಿ ಫಸ್ಟ್ ಈಗ ಬ್ರೇಕ್ಫಾಸ್ಟ್ ಸೆಕ್ಷನ್ಗೆ ಹೋಗೋಣ. ಸೊ ಇದೀಗ ರೆಸ್ಟೋರೆಂಟ್ ಇದು, ಕೆಳಗಡೆ ಬ್ರೇಕ್ಫಾಸ್ಟ್ ಇಲ್ಲೇ ಇರೋದು. ಸೊ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ತೊಗೊತಾ ಇದ್ದಾರೆ. ನಮ್ಮ ಯಜಮಾನ್ರು ಕೂಡ ಬಂದಿದ್ದಾರೆ ಆಲ್ರೆಡಿ. ಆ್ಯಂಡ್ ಇದು ಹಾಟ್ ಡಾಗ್ ಮತ್ತು ಸಮಥಿಂಗ್ ಫಿಶ್ ಅನ್ಕೊತೀನಿ. ಆ್ಯಂಡ್ ಇದು ಆಲೂ ಕಟ್ಲೆಟ್ ಇದು. Hello. Good morning. Morning. Hi Arjun. Arjun. Oi. Hi. Hi. Hi aunty. Morning. ಸೊ ಇವರು ಕನ್ನಡದ ಆಂಟಿ ಒಬ್ರು ಸಿಕ್ಕಿದ್ದಾರೆ ನಮಗೆ ಟ್ರಿಪ್ಪಲ್ಲಿ. ಖುಷಿ ಆಯಿತು. ಹಾಂ ಆಯ್ತು ಆಂಟಿ. ಸೊ ಇಲ್ಲಿ ಪ್ಲೇಟ್ಸ್ ಇದೆ ನಮಗೆ. ಇಲ್ಲಿ ಇದು ವೆಜ್ ಸಾಸೇಜಸ್ಸು ಮತ್ತು ಬಂದ್ಬಿಟ್ಟು ಬಾಯ್ಲ್ಡ್ ಎಗ್ಗು ಆ್ಯಂಡ್ ಆಮ್ಲೆಟ್ ಥರ ಇದೆ. ಇದು ನಾನು ಮೋಸ್ಟ್ಲಿ ಆಮ್ಲೆಟ್ ಇರಬೇಕೇನೋ. ಆ್ಯಂಡ್ ಇದು ಎಕ್ಸ್ಟ್ರಾ ಸಾಲ್ಟ್ ಮತ್ತು ಹನಿ ಅದೆಲ್ಲನೂ ಇದೆ, ಟೊಮೆಟೊ ಕೆಚಪ್ಪು. ಸೊ ಆಗಲೇ ಹೇಳಿದಾಗೆ ಅದು ಹಾಟ್ ಡಾಗ್ ಸಾಸೇಜು ಇದು ನೋಡಿದ್ದಾರೆ ಈ ಕಡೆ. ಆ್ಯಂಡ್ ವೆಜಿಟೇರಿಯನ್ ಆಪ್ಷನಲ್ಲಿ ಇದು ಒಂದು ಟೊಮೆಟೊ ಕರಿ ಇದೆ, ಅದು ಆ ಕಡೆ ಮಶ್ರೂಮ್ದು ತೊಗೊಂಡೋದ್ರಿ. ಈಗ ಇದು ಬ್ರೆಡ್ ಟೋಸ್ಟ್, ಅದು ಟೋಸ್ಟ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಆ್ಯಂಡ್ ಇದು ಬೀನ್ಸ್ ಕರಿ. ಸೊ ಅದು ಮಶ್ರೂಮು. ಆ್ಯಂಡ್ ಈ ಕಡೆ ಕೋಲ್ಡ್ ಬ್ರೇಕ್ಫಾಸ್ಟಿಗೆ ಬಂದರೆ ಕಾರ್ನ್ಫ್ಲೇಕ್ಸ್ ಇದೆ, ಹಾಲು ರೆಡಿ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇದು ಮ್ಯೂಸ್ಲಿ, ಇದು ರೈಸ್ ಫ್ಲೇಕ್ಸು. ಆ್ಯಂಡ್ ಇದು ಬಟರು ಸ್ಪ್ರೆಡ್. ಇದು ಕರ್ಡ್, ಫ್ರೂಟ್ಸ್ ಇಟ್ಟಿದ್ದಾರೆ. ಫ್ರೂಟ್ಸು, ಸ್ಟ್ರಾಬೆರಿ ಜಾಮು, ಇದು ಬಟರ್ ಆ್ಯಂಡ್ ಫ್ರೂಟ್ ಸಲಾಡ್ ಇದೆ. ಸೊ ಈ ಕಡೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ಸ್ ಇಟ್ಟಿದ್ದಾರೆ. ಅಂದರೆ ಒಂದು ಹೋಲ್ ವೀಟ್ ಬ್ರೆಡ್ಡು, ಇದು ನಾರ್ಮಲ್ ಬ್ರೆಡ್ಡು. ಸೊ ಇದನ್ನು ಟೋಸ್ಟ್ ಮಾಡ್ಕೊಳ್ಳೋದಿಲ್ಲೇ.
ಸೊ ಬ್ರೇಕ್ಫಾಸ್ಟ್ ಆಯಿತು, ನಾವು ಹೊರಗಡೆ ಬಂದ್ವಿ. ಲಗೇಜ್ ಎಲ್ಲ ನಾವು ಕೋಚಲ್ಲಿ ಹಾಕ್ಬಿಟ್ಟಿದ್ದೀವಿ, ಯಾಕಂದರೆ ಒಂದೇ ಸತಿ ಅವ್ರು 2 ಗಂಟೆಗೆ ಬರ್ತಾರೆ. ಈಗ ಇಲ್ಲಿಂದ ಕೋಚ್ ಹೊರಡುತ್ತೆ, ನಮಗೆ 2 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ನಾವು ಸುತ್ತಮುತ್ತ ನೋಡಿಕೊಂಡು ಪ್ಲೇಸಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಹಾಗೆ ಟ್ರಾಮ್ ರೈಡ್ ಇದೆ, ಟ್ರಾಮ್ ರೈಡ್ ನೋಡಿಕೊಂಡು ಪಿಯರ್ಗೆ ಹೋಗ್ಬಿಟ್ಟು ಪಿಯರಲ್ಲಿ ರೈಡ್ಸ್ ಎಲ್ಲ ಇದೆ, ಅದೆಲ್ಲ ಮುಗಿಸ್ಕೊಂಡು ಲಂಚ್ ಮುಗಿಸ್ಕೊಂಡು ಶಾರ್ಪ್ 2 o'clockಗೆ ಇಲ್ಲಿ ಒಂದು ಸ್ಟ್ಯಾಚು ಇದೆ ಎದುರುಗಡೆ, ನಾವು ನೆನೆ ನೋಡಿದ್ವಲ್ಲ. ಸೊ ಆ ಸ್ಟ್ಯಾಚು ಹತ್ರ ಕೋಚ್ ಬರುತ್ತೆ, ನಾವೆಲ್ಲನೂ ಅಲ್ಲಿಂದ ಹತ್ಕೊಳ್ಳೋದು. ಸೊ 2 ಗಂಟೆಗೆ ಸ್ಟಾರ್ಟ್ ಆಗಿ ಬ್ಯಾಕ್ ಟು ಲಂಡನ್. ಓಕೆ, ಸೊ ಈಗ ಬನ್ನಿ ಫಸ್ಟ್ ನಾವು ಬೀಚ್ ಮತ್ತು ಪಿಯರ್ ಹತ್ರ ಹೋಗ್ತಾ ಇದ್ದೀವಿ, ಹೋಗೋಣ, ಅಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಓಕೆ,
ಒಳಗಡೆ ಗೇಮ್ಸ್ ಎಲ್ಲ ಆಡಿದ್ದಾಯಿತು. ಸನಿದ್ ಇಬ್ಬರು ಆಡಿದ್ರು, ಏನೋ ಕೆಲವೊಂದು ಟಾಯ್ಸ್ ಎಲ್ಲನೂ ಬಂತು. ಈಗ ನೆಕ್ಸ್ಟು ನಾವು ಮೇನ್ ಗೇಮ್ಸ್ ಹತ್ರ, ರೈಡ್ಸ್ ಹತ್ರ ಹೋಗ್ತಾ ಇದ್ದೀವಿ, ಬಿಯರ್ ರೈಡ್ಸ್ ಹತ್ರ. ಸೊ ಅಲ್ಲಿ ಯಾವ ಥರ ಎಲ್ಲ ರೈಡ್ಸ್ ಇದೆ ನೋಡೋಣ. ಆಗಲೇ ಹೇಳ್ದಂಗೆ ಬ್ರೈಟನಲ್ಲಿ ಹೇಗಿತ್ತು ಅದೇ ಥರನೇ ಇದೆ, ಸೇಮ್, ಏನು ಡಿಫ್ರೆನ್ಸ್ ಏನಿಲ್ಲ, ಬಟ್ ಪ್ಲೇಸಸ್ ಬೇರೆ ಅಷ್ಟೇ. ಸೊ ಇಲ್ಲಿ ಯಾವ ರೈಡ್ಸ್ ಇದೆ ನೋಡೋಣ ಬನ್ನಿ. ಸೊ ಇಲ್ಲಿಗ ಇದು ಪಿಯರ್ ವ್ಯೂ ಅಂತ, ಇದು ಜೈಂಟ್ ವೀಲ್ ಇದೆ. ಮೇಲ್ಗಡೆ ಹೋದರೆ ನಾವು ಪಿಯರ್ ವ್ಯೂಗೆ ಹೋಗ್ಬೋದು, ನೋಡ್ಬೋದು ಪಿಯರ್ ವ್ಯೂಗೆ. ಸೊ ಈಗ ಅಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ಮೇಲ್ಗಡೆ ಹೋಗಿ ಹೇಗಿರುತ್ತೆ, ಫುಲ್ ಕಂಪ್ಲೀಟ್ ವ್ಯೂ ಹೆಂಗಿರುತ್ತೆ ಅಂತ ಕಾಣಿಸುತ್ತೆ ನಮಗೆ. ಹೋಗೋಣ ಮೇಲ್ಗಡೆ. Everybody clap your hands. 6 in here, please. Check it out. Hold on, I got people on there. All the way to the floor. Okay. Slide to the right. Slide to the left. Take it back now, y'all. Cha-cha now, y'all. Oh, yeah. ಸೊ ಹಾಗೆ ಸ್ಟಾರ್ಟ್ ಆಯ್ತು. ಈಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ಒಂದರಲ್ಲಿ 6 ಮೆಂಬರ್ಸ್ ಮಾತ್ರ ಕೊಡಬೇಕು. ಸೊ ನಾವು ಇಲ್ಲಿದ್ದೀವಿ, ನಮ್ಮ ಯಜಮಾನ್ರು ಬಂದಿಲ್ಲ, ಅವ್ರಿಗೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಅನನ್ಯ ಮತ್ತೆ ಸನ್ನಿಧಿ, ಲಕ್ಷ್ಮಿ ಎಲ್ಲ ಇಲ್ಲಿದ್ದಾರೆ. ಸೊ ಮೇಲ್ಗಡೆ ಇದೀವಿ, ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಮೇಲ್ಗಡೆ ಇದೀವಿ. ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರ್ತಾ ಇದೀವಿ. ಚೆನ್ನಾಗಿದೆ ವ್ಯೂ, ಮಾತ್ರ ಸಖತ್ತಾಗಿದೆ ಇಲ್ಲಿನ ನೋಡೋದಕ್ಕೆ.
ಚೆನ್ನಾಗಿತ್ತು. ವ್ಯೂ ಸಖತ್ತಾಗಿತ್ತು. ನಮ್ಮ ಯಜಮಾನರು ಮಿಸ್ ಮಾಡ್ಕೊಂಡ್ರಿ. ಯು ಲಿಟ್ರಲಿ ಮಿಸ್ಡ್ ಇಟ್. ವ್ಯೂ ತುಂಬ ಚೆನ್ನಾಗಿತ್ತು. ಭಯನಾ ಆಬ್ವಿಯಸ್ಲಿ ಭಯ. ಅವ್ರಿಗೆ ಭಯ ಆಗ್ತಿದೆ, ಹೇಳ್ಕೊಂತಿಲ್ಲ. ಏನೋ ಒಂಥರ ಫೀಲಿಂಗ್ ಅಂತಾರೆ, ಬಟ್ ಆ ಫೀಲಿಂಗ್ ಭಯ. ಸೊ ಚೆನ್ನಾಗಿತ್ತು. ವ್ಯೂ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಫೋಟೋ ವಿಡಿಯೋ ಮಾಡೋದಕ್ಕೆ ಅಷ್ಟು ಸ್ಪೇಸ್ ಇಲ್ಲ, ಯಾಕಂದರೆ ಗ್ಲಾಸ್ ಡೋರ್ ಹಾಕಿ ಲಾಕ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಫೋನ್ನ ಒಂದು ವಿಂಡೋ ಥರ ಇರುತ್ತೆ, ಅಂದರೆ ಈ ಕಂಬಿಗಳಿರ್ತಾವಲ್ಲ, ಅದ್ರ ಸಂದಲ್ಲಿಟ್ಟು ವಿಡಿಯೋ ತೆಗಿಬೇಕು. ಸೊ ಹಾಗೆ ತೆಗ್ದಿರೋದು ವಿಡಿಯೋ, ನಾನು ಸಂದಲ್ಲಿಟ್ಟು ವಿಡಿಯೋ ತೆಗ್ದಿರೋದು. ಬಟ್ ವ್ಯೂ ಆಲ್ಮೋಸ್ಟ್ ಕವರ್ ಆಗಿದೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ. ಆ್ಯಂಡ್ ಈಗ ನೆಕ್ಸ್ಟ್ ಮುಂದೆಗಡೆ ಹೋಗಬೇಕು. ಅಲ್ಲಿ ವ್ಯೂ ಇನ್ನೂ ತುಂಬ ಚೆನ್ನಾಗಿದೆ. ನೋಡಿ, ಸೀಗಲ್ಸ್ ಓಡಾಡ್ತಿದೆ. ಯಾರಾದರೂ ಏನಾದ್ರು ತಿಂತಿದ್ರೆ ಬಂದು ರಬಕ್ ಅಂತ ಹೇಳ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದಾವೆ. ಸೊ ಮುಂದೆ ಹೋಗ್ಬಿಟ್ಟು ಇವಾಗ ವ್ಯೂ ನೋಡೋಣ. ಜೊತೆಗೆ ರೈಡ್ಸ್ನು ತುಂಬ ಚೆನ್ನಾಗಿದೆ. ಒಂದೆರಡು ನಾವು ಕೂಡ ರೈಡ್ಸ್ ಆಟ ಆಡೋಣ. ಓಕೆ, ಬನ್ನಿ ಈಗ ಮುಂದೆ ಹೋಗೋಣ. ಸೊ ಆ್ಯಕ್ಚುಲಿ ನಮ್ಮ ಪ್ಲ್ಯಾನಲ್ಲಿ ಈಗ ಸ್ವಲ್ಪ ಚೇಂಜ್ ಆಯಿತು. ಮುಂದ್ಗಡೆ ರೈಡ್ಸ್ ಏನಿದೆಯಲ್ಲ, ಸೊ ಅದನ್ನು ಆಮೇಲೆ ಹೋಗೋಣ. ಇಲ್ಲಿ ಒಂದು ಬೀಚ್ ಹತ್ರ, ಬೀಚಲ್ಲಿ ಒಳಗಡೆ ಹೋಗಬೇಕಾದ್ರೆ ಒಂದು ವಾಕ್ ವೇ ಇದೆ. ಸೊ ವಾಕ್ ವೇಯಲ್ಲಿ ಹೋದರೆ ನಾವು ನೀರಿನ ಮಧ್ಯದಲ್ಲಿ ಹೋಗ್ತೀವಿ. ಸೊ ಅಲ್ಲಿಗೆ ಹೋಗೋಣ ಫಸ್ಟು. ವಾಟರ್ ಲೆವೆಲ್ ಇನ್ಕ್ರೀಸ್ ಆಗೋಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಚೇಂಜ್ ಆಯಿತು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ. ವಾಕ್ ವೇ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಫೋಟೋಸ್ಗೆ ಮತ್ತು ವೀಡಿಯೋಸ್ಗೆ. ಆ್ಯಂಡ್ ವ್ಯೂ, ನೀರು ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಫಸ್ಟ್ ಅಲ್ಲಿ ವಾಕ್ ವೇಗೆ ಹೋಗ್ಬಿಟ್ಟು ನೆಕ್ಸ್ಟ್ ತಿರ್ಗಾ ನೋಡೋಣ. ಯಾಕಂದರೆ ಮಕ್ಕಳು ಇಲ್ಲಿ ಆಲ್ರೆಡಿ ರೈಡ್ಸ್ ಎಲ್ಲ ಆಡಿದ್ದಾರೆ ಬೇರೆ ಕಡೆ ಎಲ್ಲನೂ. ಸೊ ನಮಗೆ ಟೈಮ್ ಕಮ್ಮಿ ಇದೆ, ಅದನ್ನು ನೋಡಿಕೊಂಡು ಮುಂದೆ ಪ್ಲ್ಯಾನ್ ಮಾಡೋಣ. ಬನ್ನಿ ಈಗ ಫಸ್ಟ್ ನಾವು ವಾಕ್ ವೇಗೆ ಹೋಗೋಣ. ಸೊ ಈಗ ನನ್ನ ಪಾರ್ಟ್ನರ್ಸ್ ಕುಶಲ್ ಮತ್ತು ಸಾನಿಧ್ಯ. ಆ್ಯಂಡ್ ನಾನು ವಾಕ್ ವೇ ಹೇಳಿದ್ನಲ್ವ, ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ವಾಕ್ ವೇ. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇರೋದು ಇಲ್ಲಿಂದ. ಸಾರಿ, ನನ್ನ ಪಾಪ್ ಅಡ್ಡ ಬರ್ತಾ ಇದೆ ವಿಡಿಯೋಗೆ. ಓಕೆ, ಸೊ ಈಗ ಸ್ಟ್ರೇಟ್ ಹೋಗಿ ಆ ಕಡೆ ಲೆಫ್ಟ್ಗೆ ಹೋಗೋದು. ಈ ಸೀಗಲ್ಸ್ ನೋಡಿ ಎಷ್ಟಿದೆ, ತುಂಬ ಡೇಂಜರ್ ಈ ಸೀಗಲ್ಸು. ಯಾರು ತಿಂತಾ ಇದ್ದಾರೋ ಅಂತ ಕಾಯ್ಕೊಂತ ಕುತ್ಕೊಳ್ತಾ ಇರುತ್ತೆ ನೋಡಿ. ಪ್ಯಾಕೆಟ್ಸ್ ಓಪನ್ ಮಾಡಿದ ತಕ್ಷಣ ಅಟ್ಯಾಕ್. ಇಲ್ಲಡಿ, ಇದು ಕಳ್ಳ ಈಗಲ್ಲಿ ಕುತ್ಕೊಂಡಿದೆ ಆಲ್ರೆಡಿ. ಇವರೆಲ್ಲ ತಿನ್ನಕ್ಕೆ ಕುತ್ಕೊಂಡಿದ್ದಾರೆ, ವೆಯ್ಟಿಂಗು. ಆ್ಯಂಡ್ ಈ ಸಿಟಿ ತುಂಬ ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಆ್ಯಕ್ಚುಲಿ ಅಲ್ಲೇ ಮೇಲ್ಗಡೆ ಟ್ರೆಕ್ಕಿಂಗ್ ಹೋಗ್ತಾರೆ, ತುಂಬ ಚೆನ್ನಾಗಿರುತ್ತಂತ ವ್ಯೂ. ಆ್ಯಂಡ್ ನೆನೆ ನಾವು ನೈಟ್ ಸುಮ್ಮನೆ ಜಸ್ಟ್ ಒಂಥರ ವಾಕ್ ಟೈಪ್ ಬಂದಿದ್ವಿ. ಆ ಕಡೆ ಬೀಚ್, ಆ ಕಡೆ ಐಲ್ ಆಫ್ ಮ್ಯಾನ್ ಅಂತ ಒಂದು ಐಲ್ಯಾಂಡ್ ಇದೆ, ಕಾಣಿಸುತ್ತೆ ನೈಟ್ ಟೈಮ್ ಕಾಣಿಸುತ್ತೆ. ಲೈಟ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಈ ಮೇಲ್ಗಡೆ ಟ್ರೆಕ್ಕಿಂಗ್ ಹೋದರೆ ವ್ಯೂ ಇನ್ನೂ ಸಖತ್ತಾಗಿರುತ್ತಂತೆ. ಬಟ್ ನಮಗೆ ಕಿಡ್ಸ್ ಇದ್ದರು, ಮತ್ತು ಜೊತೆಗೆ ನೆನೆ ನೈಟ್ ಒಂದು ಸ್ವಲ್ಪ ಗಾಳಿ ಇತ್ತು, ಹಾಗಾಗಿ ನಾವು ಹೋಗಲಿಲ್ಲ. ಸೊ ಇದು ಶಾರ್ಟ್ ವಾಕ್ ವೇ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಚಿಕ್ಕದು, ಅಂದರೆ ವಾಟರ್ ಲೆವೆಲ್ ಇಲ್ಲಿವರೆಗೆ ಬರುತ್ತಲ್ಲ ಅವಾಗ ಹೋಗೋದು. ಬಟ್ ಅದು ಅಲ್ಲಿವರೆಗೂ ಹೋಗುತ್ತೆ. ಸೊ ನಾವಿವಾಗ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಬಿದ್ದಿದೆಯಲ್ಲ, ಇದೆಲ್ಲ ಪಾಚಿಗಳು, ಅಲ್ಗೆ. ಕೇರ್ಫುಲ್. ಸೊ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಇಲ್ಲಿವರೆಗೂ ಬರುತ್ತೆ ನೀರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸೀಗಲ್ಸ್ ಕುತ್ಕೊಂಡಿದೆಯಲ್ಲ, ಆಲ್ಮೋಸ್ಟ್ ಅಲ್ಲಿವರೆಗೂ ಬರುತ್ತೆ ನೀರು. ಸೊ ವಾಟರ್ ಲೆವೆಲ್ ಜಾಸ್ತಿ ಆಗೋಕ್ಕಿಂತ ಮುಂಚೆನೇ ಹೋಗೋಣ ಅಂತ ಹೇಳ್ಬಿಟ್ಟು ಈಗನೇ ಹೋಗ್ತಾ ಇದೀವಿ ನಾವು. ಸೊ ನಾವು ವಾಕ್ ವೇಗೆ ಬಂದಾಯಿತು, ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ ನೋಡಿ.
ಸೊ ಹುಷಾರಾಗಿರ್ಬೇಕು. ಇದು ತುಂಬ ಹಳೇ ಕಟ್ಟಿಗೆದು, ಬಟ್ ಆದರೂ ಇಲ್ಲಿ ಮೆಚ್ಕೋಬೇಕು. ಇಲ್ಲಿ ಕಟ್ಟಿಗೆಗಳದ್ದು ತುಂಬಾ ಸ್ಟ್ರಾಂಗ್ ಇರುತ್ತೆ, ಯಾಕಂದರೆ ನೀರಲ್ಲಿ ಇರುತ್ತಲ್ವ, ಯಾವಾಗಲೂ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಇದು ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಏನೋ ಒಂಥರ ಪ್ರಾಣಿಗಳ ಥರನೇ ಕಾಣಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ಅದೇ ಇದೆ. ಇದಕ್ಕೆ ನೊಣಗಳೆಲ್ಲ ಮುಕುರ್ಕೊಂಡಿದ್ದಾವೆ. ಆ್ಯಂಡ್ ಅಲ್ಲಿ ಶೆಲ್ಸ್ ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇದೆ. ಶಂಕು ಹುಳ ಇದೆ. ಸೊ ನೀರು ಇಲ್ದಾಗ ಇವೆಲ್ಲ ಕಾಣಿಸೋದು ನಮಗೆ ಚೆನ್ನಾಗಿ. ನೀರಿದ್ರೆ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿದೆ ಲಿಟ್ರಲಿ. ಸೊ ನಿಧಾನಕ್ಕೆ ವಾಟರ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ನಾವು ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದು. ಈಗ ನೋಡಿ, ಇವಾಗ ಇಲ್ಲೇನೂ ಇಲ್ಲ, ನಾವು ರಿಟರ್ನ್ ಆಗೋಷ್ಟೊತ್ತಿಗೆ ಇಲ್ಲೆಲ್ಲ ನೀರು ಬಂದಿರುತ್ತೆ. ಅಬ್ಸರ್ವ್ ಮಾಡಿ, ಯಾಕಂದರೆ ರೈಟ್ ಸೈಡ್ ಆಲ್ರೆಡಿ ಬರ್ತಾ ಇದೆ ವಾಟರ್ ಲೆವೆಲ್ಲು. ಸೊ ಮೆಲ್ಲಿಗೆ ಹಾಗೆ ಲೆಫ್ಟಿಗೆ ಬರುತ್ತೆ. ತುಂಬ ಚೆನ್ನಾಗಿದೆ, ವ್ಯೂ ಮಾತ್ರ ಸಖತ್ತಾಗಿದೆ. ಗುನ್ನು ಮತ್ತೆ ಕುಶಲ್ ಇಲ್ಲಿ ವಾಕ್ ವೇ ಮಧ್ಯದಲ್ಲಿ ಇದೀವಿ. ಆಲ್ಮೋಸ್ಟ್ ಎಂಡ್ ಹತ್ರ ಬಂದಿದ್ದೀವಿ. ಹೌ ಇಸ್ ಇಟ್? ಗುಡ್. ಇಟ್ಸ್ ಸೋ ಕೋಲ್ಡ್ ರೈಟ್? ಗುನ್ನು ಚಳಿ ಆಗ್ತದಲ್ಲ? ಹೌದಾ? ನೀರಾಗ ಇಳಿಯೋಣ? ಯಾಕೆ? ಚೆನ್ನಾಗಿದೆ, ಇಳಿಯೋಣ. ಡಾಲ್ಫಿನ್ ಬರ್ತವೆ, ಶಾರ್ಕ್ ಬರ್ತವೆ, ವೇಲ್ ಬರ್ತವೆ. ಓಕೆ, ತುಂಬಾ ಚಳಿ ಇದೆ ಆಕ್ಚುಲಿ ಇಲ್ಲಿ. ಆ್ಯಂಡ್ ವಾಕ್ ವೇ ಚಿಕ್ಕದಾಗಿರೋದ್ರಿಂದ ನೋಡ್ತಾ ಇರ್ಬೋದು, ಚಿಕ್ಕದಾಗಿರೋದ್ರಿಂದ 3 ಜನ ಅಷ್ಟೇ ನಿಂತ್ಕೋಬೋದು. ಅದೂ ವಾಲಂಗಿಲ್ಲ, ನೀಟಾಗಿ ಸ್ಟ್ರೇಟಾಗಿ ಹೋಗಿ ಸ್ಟ್ರೇಟಾಗಿ ಬರಬೇಕು. ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ತುಂಬ ತಣ್ಣಗಿದೆ. ಮಕ್ಕಳು ಪಾಪ ಚಳಿ ಆಗ್ತಾ ಇದೆ. ಓಕೆ, ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಿಮಗೆ ಕಂಪ್ಲೀಟ್ ತೋರಿಸ್ಬಿಟ್ಟು ಅಗೇನ್ ಬ್ಯಾಕ್. ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಹೋಗಿದ್ವಿ ನಾವು, ತುಂಬ ಚೆನ್ನಾಗಿದೆ. ವಾಟರ್ ಲೆವೆಲ್ ನೋಡಿ, ಅವಾಗ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಹೆಂಗಿತ್ತು, ಕಮ್ಮಿ ಇತ್ತು. ಈಗ ನೋಡಿ ಎಷ್ಟು ನೀರು ಬಂದಿದೆ. ಆಗಲೇ ಹೇಳ್ದೆ ಅಲ್ವಾ, ಸೊ ಬೇಗ ಬೇಗ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಮುಂಚೆನೇ ಬಂದಿದ್ದು. ಆಮೇಲೆ 1 ಗಂಟೆ 2 ಗಂಟೆ ಅಂದರೆ ಫುಲ್ ಬಂದುಬಿಡುತ್ತೆ. ನಾವು ಈ ವಾಕ್ ವೇ ಮುಳುಗೋಗ್ಬಿಡುತ್ತೆ, ಕಾಣಿಸೋದಿಲ್ಲ. ಹಾಗಾಗಿ ಇವಾಗೇ ಬಂದಿರೋದು. ಈಗ ಮುಂದೆ ಹೋಗೋಣ ಬನ್ನಿ. ಸೊ ನೋಡಿ, ಮುಂದೆಗಡೆ ಬಂದರೆ ಇಲ್ಲಿವರೆಗೂ ಬರ್ತೀವಿ. ಇಲ್ಲಿವರೆಗೂ ಬಂದರೆ ಈ ಥರ ಇದೆ ನೋಡಿ, ಅಲೆಗಳು ಹೊಡ್ಕೊಂಡು ಬರ್ತಾ ಇದೆ. ಅಲ್ಲಿ ಸ್ಟಾರ್ಟಿಂಗಲ್ಲಿರೋ ವಾಟರ್ ಲೆವೆಲ್ಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಮುಳುಗೋಗ್ತಾ ಇದೆ ಇದು ವಾಕ್ ವೇ ನೋಡಿ. ನೀರು ಬಂತು. ಸೊ ಎಲ್ಲರೂ ವಾಪಸ್ ಓಡ್ಕೊಂಡು ಬರ್ತಾ ಇದ್ದಾರೆ, ನೀರು ಬರ್ತಾ ಇದೆ ಅಂಥೇಳಿ. ಅಲ್ಲಿವರೆಗೂ ಹೋಗೋದು ಅಷ್ಟು ಸೇಫ್ ಅಲ್ಲ, ಹಾಗಾಗಿ ನಾನು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ಮಕ್ಕಳು ಇಲ್ಲಿ ಬರೀ ಮಕ್ಕಳು ಮಾತ್ರ ಬಂದಿದ್ದಾರೆ. ತುಂಬ ಡೇಂಜರು. ಎಲ್ಲನೂ ಇವ್ರು ಯಂಗ್ಸ್ಟರ್ಸೇ.
ಸೊ ಟೈಮ್ ಈಗ 1:50 ಈಗ ನಮಗೆ ಕೋಚ್ ರೆಡಿಯಾಗಿದೆ. ಇನ್ನೊಂದು 2 ನಿಮಿಷಕ್ಕೆ ಬರುತ್ತಂತೆ. ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ಕೋಚ್ ಬಂದ ತಕ್ಷಣ ಎಲ್ಲರೂ ಹತ್ಕೊಂಡು ವಾಪಸ್ ಹೋಗ್ತಾ ಇರೋದೆ ಲಂಡನ್ಗೆ. ನಮ್ಮ ಸ್ನೋಡೋನಿಯಾದ ಸೆಕೆಂಡ್ ಟ್ರಿಪ್ ಮುಗೀತು ಇಲ್ಲಿಗೆ. ತುಂಬ ಚೆನ್ನಾಗಿದೆ. ಸಿಟಿ ವ್ಯೂ ಮಾತ್ರ ಸಖತ್ತಾಗಿದೆ. ನೋಡಿದ್ರಲ್ಲ ನೀವೆಲ್ಲ, ವ್ಯೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಇವತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾವೀಗ ಸ್ನೋಡೋನಿಯಾ ಅಂದರೆ ಮುಗೀತು ಟ್ರಿಪ್ ಎಲ್ಲನೂ ನೋಡಿದ್ರಲ್ವ. ಮುಗಿಸ್ಕೊಂಡು ನಾವು ಈಗ ಒಂದು ಮಧ್ಯದಲ್ಲಿ ಬ್ರೇಕ್ ಬಂದಿದೆ. ಸೊ 2.5 hours ಜರ್ನಿ ಮಾಡ್ಕೊಂಡು ಬಂದ್ವಿ. ಈಗ ಮಧ್ಯದಲ್ಲಿ ಬ್ರೇಕ್ ಬಿಟ್ಟಿದ್ದಾರೆ 45 minutes. ಸೊ ಫ್ರೆಶ್ನಪ್ ಆಗಿ ಸೊ ಕಾಫಿ ಏನಾದರೂ ಕುಡಿಯೋಂಗಿದ್ರೆ ಕುಡಿದ್ಬಿಟ್ಟು ಸ್ನ್ಯಾಕ್ಸ್ ಏನಾದರೂ ತೊಗೊಳಂಗಿದ್ರೆ ತೊಗೋಬೋದು. ಅದು ಮುಗಿಸ್ಕೊಂಡು ನಾವು ವಾಪಸ್ ತಿರ್ಗಿ ಮತ್ತೆ ಲಂಡನ್ಗೆ ಹೋಗ್ತಾ ಇರೋದು. ಇದು ಇಷ್ಟು ಸ್ನೋಡೋನಿಯಾ ಸೆಕೆಂಡ್ ಡೇ ಟ್ರಿಪ್ ಆಗಿತ್ತು. ಸೊ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ಬಿಟ್ಟು ಪಿಯರ್ಗೆ ಹೋದ್ವಿ. ಪಿಯರ್ ಹೋಗಿ ಇಲ್ಲಿ ಮತ್ತೆ ಬೀಚ್ಗೆ ಹೋದ್ವಿ. ಸೊ ಅದು ಮುಗಿಸ್ಕೊಂಡು ಆ್ಯಕ್ಚುಲಿ ನಾವು ಟ್ರಾಮ್ಗೆ ಹೋಗಬೇಕಾಗಿತ್ತು. ಏನಾಯ್ತು ಅಂದರೆ ಪಿಯರಲ್ಲೇ ನಾವು ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ. ಅಂದರೆ ಮಕ್ಕಳೆಲ್ಲ ಬರೀ ಆಟಕ್ಕೆ ನಿಂತ್ಬಿಟ್ರು. ಸೊ ಅವ್ರು ಫುಲ್ ಬರೀ ಆಟ ಆಡೋದ್ರಲ್ಲೇ ಇದ್ದರು. ಹಾಗಾಗಿ ನಮಗೆ ಟ್ರಾಮ್ಗೆ ಹೋಗೋಕ್ಕೆ ಆಗಲಿಲ್ಲ. ಸೊ ಅದೊಂದು ಮಿಸ್ ಆಯಿತು. ಇಲ್ಲಾಂದರೆ ಟ್ರಾಮ್ ತುಂಬ ಚೆನ್ನಾಗಿತ್ತು. ಅದಲ್ಲದೆ ಪ್ಲಸ್ ನಾವೇನಂತಂದರೆ ಮಧ್ಯದಲ್ಲಿ ಒಂದು ಪ್ಲೇಸ್ಗೆ ಹೋಗಿದ್ವಿ. ಲೈಕ್ ಲಂಚ್ ತೊಗೋಬೇಕಂತ ಹೇಳ್ಬಿಟ್ಟು ಸಬ್ವೆಗೆ ಹೋಗ್ಬೇಕಾದ್ರೆ ಒಂದು ಪ್ಲೇಸ್ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಅಂದರೆ ಸಿಟಿ ಒಳಗಡೆ ಎಲ್ಲ ಅಟ್ರಾಕ್ಷನ್ಸು ನೋಡಿರ್ಬೋದು ನೀವು ಈಗ ಹಾಕಿದ್ನಲ್ಲ. ಸೊ ತುಂಬ ಚೆನ್ನಾಗಿತ್ತು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ನೋಡಿಬಿಟ್ಟು. ಸೊ ಆ ಟ್ರಾಮ್ ಅಂತ ಮಿಸ್ ಆಯಿತು. ಇಲ್ಲಾಂದ್ರೆ ಅದು ತುಂಬ ಚೆನ್ನಾಗಿತ್ತು. ಸಿಟಿ ಒಳಗಡೆ ಎಲ್ಲ ಕರ್ಕೊಂಡು ಹೋಗುತ್ತೆ ಟ್ರಾಮು. ಅದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ಬಟ್ ನೋ ವರೀಸ್, ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಬೇರೆ ಪ್ಲೇಸಲ್ಲಿ ಟ್ರಾಮ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಈಗ ಬ್ರೇಕ್ ಆಗಿದ ತಕ್ಷಣ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ಹೋಪ್ ನಿಮಗೆಲ್ಲನೂ ಈ ಸ್ನೋಡೋನಿಯಾ ಟ್ರಿಪ್ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.